ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ CBSE ಕ್ಲಾಸ್ 10 2026 ಏನು ರಿಸಲ್ಟ್ ಬಂತು ಅಂದ ತಕ್ಷಣನೇ ಮುಗ್ದೋಯ್ತು ಅನ್ನಂಗಿಲ್ಲ. ಅಲ್ಲಿ ಅನೇಕ ರೀತಿಯ ಪ್ರೊಸೀಜರ್ಗಳು ಇರುತ್ತದೆ. ಏಕೆಂದರೆ ಬೋರ್ಡು ಮಕ್ಕಳ ಪರವಾಗಿರುತ್ತದೆ. ಏಕೆಂದರೆ ಮಕ್ಕಳುಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಅನೇಕ ರೀತಿಯ ಪ್ರೊಸೀಜರ್ಗಳನ್ನು ಅವಕಾಶ ಮಾಡಿಕೊಟ್ಟಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ. ಅದಕ್ಕೆ ನಾವು ಮೌಲ್ಯಮಾಪನಕ್ಕೆ ಹೋಗುವಂತ ಶಿಕ್ಷಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವೆರಿಫಿಕೇಶನ್, ಫೋಟೋಕಾಪಿ ಅಂಡ್ ರಿವ್ಯಾಲ್ಯೂಯೇಷನ್ ಪ್ರೊಸೀಜರ್ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಾನೆ ಬೋರ್ಡ್ ಇದೆಲ್ಲ ಮಾಡಿಕೊಟ್ಟಿದೆ. ನಾವು ಹೆಂಗ್ ಬೇಕು ಹಂಗೆ ಕರೆಕ್ಷನ್ ಮಾಡಿ ಬರೋ ಹಾಗಿಲ್ಲ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಿಮಗೆ ಯಾರ್ಯಾರಿಗೆ 90, 95, 96, 97, 94, 93, 98, 99 ಈ ಥರ ಯಾರ್ಯಾರಿಗೆ ಬಂದಿದೆಯೋ ನೀವೆಲ್ಲರೂ ಕೂಡ ಫೋಟೋ ಕಾಪಿಗೆ ಅಪ್ಲೈ ಮಾಡಿ. ನಿಮಗೆ ಒಂದು 100-150 ರೂಪಾಯಿ ಬರ್ಬೋದು. ನೀವು ಫೋಟೋ ಕಾಪಿ ತರಿಸಿ. ಆಗ ಅವರಿಗೆ ಗೊತ್ತಾಗುತ್ತದೆ ಮೌಲ್ಯಮಾಪನ ಮಾಡಿದವರಿಗೆ ಅಲ್ಲಿ ಕಠಿಣವಾದ ಶಿಕ್ಷೆ ಸಿಗಲೇಬೇಕಾಗುತ್ತದೆ. ಆಗಲೇಬೇಕು ಅವರಿಗೆ. ಯಾಕೆಂದ್ರೆ ಅನೇಕ ಶಿಕ್ಷಕರಿಗೆ ಮೌಲ್ಯಮಾಪನ ಮಾಡಲಿಕ್ಕೆ ಬರಲ್ಲ. ಮೀನಿಂಗ್ ಮೇಕಿಂಗ್ ಪ್ರೊಸೀಜರ್ ಅಂತ ಕರಿತೀವಿ. ನಮಗೆ ಅರ್ಥ ಆಗುತ್ತದೆ, ಯಾಕಂದ್ರೆ ನಾವು ಪಾಠ ಮಾಡಿ ಬಂದಿರ್ತೀವಲ್ಲ. ಅನೇಕ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಬರಲ್ಲ. ಯಾಕೆ ಅವರಿಗೆ ಪ್ರಾಕ್ಟಿಕಲ್ ಅಂತ ಯಾಕೆ ನಾವು 100ಗೆ ಬರಿತಿದ್ವಿ, ಮಗು ಈಗ ಯಾಕೆ 80ಕ್ಕೆ ಬರಿತೈತಿ? ಅದರ ಭವಿಷ್ಯಕ್ಕೆ ತೊಂದರೆ ಆಗ್ಬಾರ್ದು ಅಂತ. ಅದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಅಂತ ನಾವು ಯಾಕೆ 20 ಕೊಡ್ತಾ ಇದೀವಿ? ಅದ್ರ ಮೂಲಕನಾದ್ರೂ ಅದು ಪಾಸ್ ಆಗ್ಬೇಕಂತ. ಅದಕ್ಕೆ ಹೇಳಲಿಕ್ಕೆ ಬರುತ್ತೆ. ಅನೇಕ ವಿದ್ಯಾರ್ಥಿಗಳಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಬೆಂಗಳೂರು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತೀನಿ. ಅನೇಕ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೂ ಬರುತ್ತದೆ, ಆದರೆ ಬರೀಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ ಒಂದೇ ಜಾತಿಯ ಮಕ್ಕಳಿಲ್ಲ. ಎಲ್ಲರೂ ಮದರ್ ಟಂಗ್ ಕನ್ನಡ ಹೊಂದಿರುವ ವಿದ್ಯಾರ್ಥಿಗಳು ಇಲ್ಲ. ಇಲ್ಲಿ ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ರೀತಿಯ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ತಕ್ಷಣ ಬರೀಲಿಕ್ಕೆ ಬರಲ್ಲ. ನಮಗೆ ತಕ್ಷಣ ಇಂಗ್ಲಿಷ್ ಬರೀರಿ ಅಂದ್ರೆ ಬರೀಲಿಕ್ಕೆ ಆಗತ್ತಾ? ಆಗಲ್ಲ. ಮೀನಿಂಗ್ ಮೇಕಿಂಗ್ ಪ್ರೊಸೀಜರ್ ನಾವು ಪಾಠ ಮಾಡಿರ್ತೀವಿ, ನಮಗೆ ಅರ್ಥ ಆಗ್ತಾ ಇದೆ, ಮಗು ತಪ್ಪಾಗಿದೆ ಸ್ಪೆಲ್ಲಿಂಗು, ಅದಕ್ಕೆ ಅಂಕ ಕೊಡಬೇಕು. ನಾವು ನಮ್ಮ ನೇರಕ್ಕೆ ನಾವು ವ್ಯಾಲ್ಯೂಯೇಷನ್ ಮಾಡುವುದಲ್ಲ. ಅನೇಕ ಶಿಕ್ಷಕರು ನಾನು ನೋಡಿದ್ದೀನಿ, ಮಗುಗೆ ಯಾಕೆ ಇಷ್ಟು ಅಂಕ ಕೊಡಬೇಕು ಅನ್ನೋ ಭಾವನೆಯ ಶಿಕ್ಷಕರು ತುಂಬಾ ಜನ ಇದ್ದಾರೆ. ಅವರಿಗೆ ಕಠಿಣವಾದ ಶಿಕ್ಷೆ ಕೂಡ ಆಗ್ಲೇಬೇಕಾಗುತ್ತದೆ. ಅದಕ್ಕೆ ನೋಡಿ, ನನಗೆ ಈ ವರ್ಷ ವ್ಯಾಲ್ಯೂಯೇಷನ್ ಬಂದಿಲ್ಲ, ಮುಂದಿನ ಹೋದ ವರ್ಷ ಬಂದಿತ್ತು, ನೆಕ್ಸ್ಟ್ ಇಯರ್ ಬಂದಿತ್ತು, ಆ ಹಿಂದೆ ಬಂದಿತ್ತು, ಆ ಹಿಂದೆ ಬರಲಿಲ್ಲ. ಯಾಕೆ? ನಾವು ಮಾಡಿರುವ ಆನ್ಸರ್ ಬುಕ್ಲೆಟ್ 100 ಇರ್ಬೋದು, 120 ಇರ್ಬೋದು, 150 ಇರ್ಬೋದು, ಎಷ್ಟೇ ಇರ್ಬೋದು, ಅದ್ರ ಮೇಲೆ 1-2 ರಿವ್ಯಾಲ್ಯೂಯೇಷನ್ ಬಂತು ಅಂದ್ರೆ ನಮ್ಮ OSS ನಂಬರ್ ಬ್ಲಾಕ್ ಆಗಿ ಆಯ್ತು ಅಂತಾನೆ ಅರ್ಥ. ಯಾಕೆ ಅಂತ ಹೇಳಿದ್ರೆ, ಮಗು ನೀವು ಫಸ್ಟ್ ಪಕ್ಕ ಅರ್ಥ ಮಾಡ್ಕೊಳ್ಬೇಕು. ಇವ್ಯಾಲ್ಯೂಯೇಷನ್ ಹೋದಾಗ ಫಸ್ಟ್ ಪ್ರೊಸೀಜರ್ ನೀವು ಅರ್ಥ ಮಾಡ್ಕೊಂಡು ಬಿಡಬೇಕು. ಮಗು MCQ ಸಂಪೂರ್ಣವಾಗಿ ಬರೆದಿದೆ ಅಂದ್ರೆ, ಬಹು ಆಯ್ಕೆಯ ಪ್ರಶ್ನೆಗಳು ಅಷ್ಟು ಕರೆಕ್ಟ್ ಆಗಿ ಇದೆ ಅಂದ್ರೆ ಅದು ಪ್ರಶ್ನೆ ಉತ್ತರವನ್ನು ಕರೆಕ್ಟ್ ಆಗಿ ಬರೆದಿರ್ತೈತಿ. ನಾವು ಬೇಕಂತ ಕೆಲವೊಂದು ಸಲ ನಾನು ನೋಡ್ತಾ ಇದ್ದೀನಿ 98, 97, 99ಗೆಲ್ಲ ನಿಲ್ಲಿಸ್ತಾ ಇದೀವಿ. ಯಾಕೆ ಗೊತ್ತಾ? ಅವರಿಗೆ ಅಲ್ಲಿ 8-10 ವಾಕ್ಯದಲ್ಲಿ 4 ಅಂಕದ ಪ್ರಶ್ನೆ, ಅದು ಕೆಲವೊಬ್ರು 3.5 ಕೊಡ್ತಾರೆ. ಬೇಕಂತ ಒಂದು ಅರ್ಧ ಕಟ್ ಮಾಡಿಬಿಡೋದು, ಸಂದರ್ಭದಲ್ಲಿ ಒಂದು ಅರ್ಧ ಕಟ್ ಮಾಡೋದು, 4-5 ವಾಕ್ಯದಲ್ಲಿ ಪ್ರಶ್ನೆ ಒಂದು ಅರ್ಧ ಕಟ್ ಮಾಡಿಬಿಡೋದು. ಹೀಗೆ ಕಟ್ ಮಾಡಿ 2 ಅಂಕನೋ 3 ಅಂಕನೋ ಹಿಡಿದು ಬಿಡೋದು ಮಗುಗೆ. ಅದು ಗ್ರಾಮರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ಪಠ್ಯಪೂರಕದಲ್ಲಿ 5ಕ್ಕೂ 5 ತೆಗೆದಿದೆ. ಅದು ಮಗು 100ಕ್ಕೆ 100ನ ವಿದ್ಯಾರ್ಥಿ, ಅದು 100ಕ್ಕೆ 100 ತೆಗೆದುಕೊಳ್ಳುವ ವಿದ್ಯಾರ್ಥಿ ಅಂತ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಕಟ್ ಮಾಡಬೇಡಿ. ನಾನು ಇದನ್ನ ವ್ಯಾಲ್ಯೂಯೇಷನ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಇದನ್ನ ಹೇಳ್ತಾ ಇರ್ತೀನಿ, ಆಮೇಲೆ ರಿಸಲ್ಟ್ ಬಂದ್ಮೇಲೆ ಈ ಮಾತನ್ನು ಹೇಳ್ತಾನೆ ಇರ್ತೀನಿ. ಬೋರ್ಡ್ ಯಾವಾಗಲೂ ಮಕ್ಕಳ ಪರವಾಗಿದೆ. ಮಕ್ಕಳು ಫೇಲ್ ಆಗ್ಬಾರ್ದು ಅನ್ನೋದಕ್ಕೆ ಹಲವಾರು ಪ್ರೊಸೀಜರ್ಗಳು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಯಾಕಂದ್ರೆ ದುಡ್ಡು ಮಕ್ಕಳದು, ಅವ್ರು ಇವಾಗ ಕಟ್ತಾರೆ. ಈಗ ಫೋಟೋ ಕಾಪಿಗಾಗಿ ಕಟ್ತಾರೆ. ನಾನು ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಮತ್ತೊಂದು ಬಾರಿ ಮಕ್ಕಳೇ ನೀವೆಲ್ಲರೂ ಫೋಟೋ ಕಾಪಿ ತರಿಸಿ. ನಿಮ್ಮ ಫೋಟೋ ಕಾಪಿ, ನಿಮ್ಮ ಆನ್ಸರ್ ಬುಕ್ಲೆಟ್ ತರಿಸಿ. ನಿಮ್ಗೆ ಎಲ್ಲೆಲ್ಲಿ ಮೋಸ ಆಗಿದೆಯೋ ಅಲ್ಲಿ ಅಂಕ ಕೊಟ್ಟೈತಿ ಬೋರ್ಡು.
ನಿಮಗೆ ಸಿಕ್ಕೇ ಸಿಗುತ್ತದೆ ನಿಮಗೆ. ಆದರೆ ಯಾರು ಮೌಲ್ಯಮಾಪನ ಮಾಡಿದಾರಲ್ಲ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅನೇಕ ಶಿಕ್ಷಕರಿಗೆ ಮೌಲ್ಯಮಾಪನ ಮಾಡಲಿಕ್ಕೆ ಬರಲ್ಲ. ಅನೇಕ ಶಿಕ್ಷಕರು ಸುಮ್ಮನೆ ಮಾರ್ಕ್ಸ್ಗಳನ್ನು ಕಟ್ ಮಾಡ್ತಾರೆ. ಪತ್ರ ಲೇಖನದಲ್ಲೆಲ್ಲ ಹೇಗೆ ಕಟ್ ಮಾಡ್ತಾರೆ ಗೊತ್ತಾ? ಪ್ರಬಂಧದಲ್ಲಿ ನಮಗೆ ಅಷ್ಟು ಚೆನ್ನಾಗಿ ಪ್ರಬಂಧ ಬರೀಲಿಕ್ಕೆ ಬರಲ್ಲ, ವಿದ್ಯಾರ್ಥಿಗಳು ಅಷ್ಟು ಚೆನ್ನಾಗಿ ಪ್ರಬಂಧ ಬರೀತಾರೆ. ಅವ್ರ ಏಜ್ ಏನು? 10ನೇ ತರಗತಿ, 14-13 ವರ್ಷದ ಮಕ್ಕಳುಗಳು. ಅವರು ಅಷ್ಟು ಸುಂದರವಾಗಿ ಪ್ರಬಂಧ ಬರೀತಾರೆ, ಪತ್ರ ಬರೀತಾರೆ, ವರದಿ ಬರೀತಾರೆ. ಅಂದ್ರೆ ನಾವೇನಕ್ಕೆ ಕಟ್ ಮಾಡಬೇಕು? ಅನಾವಶ್ಯಕವಾಗಿ 3.5 ಕೊಡೋದು, 3 ಕೊಡುವುದು. ರೈಟಿಂಗ್ ಸೆಕ್ಷನ್ ಅಲ್ಲ, 4 ಅಂಕದ ಪ್ರಶ್ನೆ ಅದು. ಎಷ್ಟೋ ಸಲ ಸಂದರ್ಭದಲ್ಲಿ ಪಾಠದ ಹೆಸರು, ಲೇಖಕರ ಹೆಸರು ಮಗು ಬರ್ದಿರ್ತೈತಿ, ಅದಕ್ಕೆ ಅಂಕನೇ ಕೊಡೋದಿಲ್ಲ. ಫುಲ್ಲು ZERO ಅಂತ ಹಾಕಿರ್ತಾರೆ. ಇಂತಹ ಶಿಕ್ಷಕರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅನೇಕ ವಿದ್ಯಾರ್ಥಿಗಳು ಇವತ್ತು ನೋವು ಪಡ್ತಾ ಇದ್ದಾರೆ. ನನಗೆ ಅನೇಕ ಶಿಕ್ಷಕರು ಕೂಡ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಮೇಡಮ್ ನಮ್ಮ ಮಗುಗೆ 97 ಬಂದಿದೆ, ನಾನು ಏನ್ ಮಾಡಬೇಕು? ಯಾಕಂದ್ರೆ ಆ ಮಗು ಔಟ್ ಆಫ್ ಔಟ್ ತೆಗಿತಾ ಇತ್ತು. ಇಲ್ಲಿ ಪ್ರಿಬೋರ್ಡ್ ಎಕ್ಸಾಮ್ ಅಲ್ಲ 100ಕ್ಕೆ 100 ತೆಗ್ದಿದೆ ಮೇಡಮ್. ಇವಾಗ ಅವಳಿಗೆ 97 ಬಂದಿದೆ, 98 ಬಂದಿದೆ, 96 ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಪಾಪ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂದಿದೆಯೋ ನೀವು ಫಸ್ಟು ಫೋಟೋ ಕಾಪಿಗೆ ಅಪ್ಲೈ ಮಾಡಿ. ಆ ಪೇಪರ್ ಎಲ್ಲ ನನಗೆ ಕಳಿಸ್ಕೊಡಿ. ನನ್ನ ನಂಬರ್ ಇದೆಯಲ್ಲ ನಿಮಗೆ, ನನ್ನಂತ ಕಳಿಸ್ಕೊಡಿ. ಆ ಫೋಟೋ ಕಾಪಿ ತರಿಸಿ ಆ ಆನ್ಸರ್ ಬುಕ್ಲೆಟ್ ನನಗೆ ಕಳಿಸಿ. ನಾವು ಗ್ರೂಪಿನೊಂದಿಗೆ ಚರ್ಚೆ ಮಾಡೋಣ, ಯಾವುದಕ್ಕೆ ಎಷ್ಟೆಷ್ಟು ಅಂಕ ಸಿಗಬೇಕು ವಿದ್ಯಾರ್ಥಿಗಳಿಗೆ ಅಂತ. ಇದು ಮೋಸ ಆಗ್ತಾ ಇದೆ. ಅನೇಕ ಹೊಸ ಸೆಂಟರ್ ಈ ವರ್ಷದಲ್ಲಿ ತುಂಬಾ ಹೊಸ ಸೆಂಟರ್, ಒಂದು 3-4 ಹೊಸ ಸೆಂಟರ್ ಆಗಿದೆ. ಒಂದು ಉದಾಹರಣೆ ಹೇಳಲಿಕ್ಕೆ ಇಲ್ಲಿ ಬಯಸ್ತೀನಿ ನಾನು. ಏನಾಗಿದೆ ಅಂದ್ರೆ, ಹೆಚ್ಚಿಗಳು ಅವರು ಕೂಡ ಹೊಸಬ್ರೆ. ಅವ್ರು ಏನ್ ಮಾಡ್ತಾರಂತ ಹೇಳಿದ್ರೆ, ಅವರು ತಮ್ಮ ಲೆವೆಲ್ ಅಲ್ಲಿ ಹುಡುಕ್ತಾ ಇದ್ದಾರೆ. ತಮ್ಮ ಲೆವೆಲ್ ಅಲ್ಲಿ ಅಂದ್ರೆ ನಮ್ಮ ಬೆಂಗಳೂರು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಇಲ್ಲಿ ಮಲಯಾಳಿ, ತಮಿಳು, ತೆಲುಗು ಅನೇಕ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಅವರಿಗೆ ತಕ್ಷಣದಲ್ಲೇ ಕನ್ನಡವನ್ನು ಸ್ಟ್ಯಾಂಡರ್ಡ್ ಆಗಿ, ನೀವೇನೋ ಸ್ಟ್ಯಾಂಡರ್ಡ್ ಅಂತಿರಲ್ಲ, ನಾನು ಅನ್ನೋದಿಲ್ಲ, ನೀವೇನೋ ಸ್ಟ್ಯಾಂಡರ್ಡ್ ಅಂತಿರಲ್ಲ, ಅದು ಆ ರೀತಿ ನಿಮ್ಮ ಸ್ಟ್ಯಾಂಡರ್ಡ್ ಮಗುಗೆ ಬರೀಲಿಕ್ಕೆ ಬರಲ್ಲ. ಅದೇನೋ ತುಂಬಾ ತಪ್ಪು ಬರ್ದಿರ್ತೈತಿ. ಆದ್ರೆ ನಮಗೆ ಅರ್ಥ ಆಗ್ತೈತಲ್ಲ, ಮೀನಿಂಗ್ ಮೇಕಿಂಗ್ ಪ್ರೊಸೀಜರ್ ನಾವು ಪಾಠ ಮಾಡಿದೀವಲ್ಲ, ಮಗು ಇದನ್ನೇ ಬರ್ದೈತಿ, ಸ್ಟೋರಿನೇ ಬರ್ದೈತಿ ಅನ್ನೋದು ನಮ್ಗೆ ಅರ್ಥ ಆಗ್ತೈತಲ್ಲ, ಅಲ್ಲಿ ನಾವು ಅಂಕ ಕೊಡ್ಬೇಕಲ್ಲ. ಪಾಠ ಮಾಡಿದ್ರೆ ಮಾತ್ರ ಮುಗ್ದೋಗಲ್ಲ ರೀ. ಓದ್ಲಿಕ್ಕೆ ಬರೀಲಿಕ್ಕೆ ಯಾರಿಗೆ ಬರ್ತೈತೆ ಅವ್ರು ಯಾರು ಬೇಕಾದ್ರೂ ಹೋಗಿ ಪಾಠ ಮಾಡ್ಬೋದು. MA BEd ನಿಮ್ಮ PhD ಟೀಚರೇ ಅವಶ್ಯಕತೆ ಇಲ್ಲ. ಮಗುವನ್ನು ಅರ್ಥ ಮಾಡಿಕೊಳ್ಳುವ ಶಿಕ್ಷಕರು ಬೇಕಾಗುತ್ತಾರೆ. ಮಗುವನ್ನು ಅರ್ಥ ಮಾಡಿಕೊಂಡು ಅಂಕವನ್ನು ಕೊಡುವಂತ ಶಿಕ್ಷಕರು ಬೇಕು. ನಮ್ಮ ದೊಡ್ಡ ದೊಡ್ಡ ಡಿಗ್ರಿಗಳ ಅವಶ್ಯಕತೆನೇ ಇಲ್ಲ. ಪಾಠ ಯಾರು ಬೇಕಾದ್ರೂ ಬಂದು ಮಾಡಬಹುದು. ಅದಕ್ಕೆ ಹೇಳ್ತಾ ಇರೋದು, ಎಜುಕೇಶನ್ ಪರ್ಸ್ಪೆಕ್ಟಿವ್, ಶಿಕ್ಷಣದ ಪರಿಕಲ್ಪನೆಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಶಿಕ್ಷಕರಾದವರು ಮಗು ಹೇಗೆ ಬರೀತೈತಿ, ಯಾವ ತರ ಇದೆ, ಹಲವಾರು ನಿಯಮದಲ್ಲಿ ಬರಿತಾ ಇರುತ್ತದೆ. ಹೊಸ ಸೆಂಟರ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚುಗಳು ಹೊಸಬ್ರಿದ್ದಾರೆ. ಅವರು ಯಾವುದೋ ವಿಲೇಜ್ ಮಗು ಅಂದ್ರೆ ಅದ್ರ ಮದರ್ ಟಂಗು ಕನ್ನಡ ಆಗಿರುತ್ತದೆ, ಅದು ತುಂಬಾ ಚೆನ್ನಾಗಿ ಬರೀತದೆ. ಅದ್ರ ಲೆವೆಲ್ ಅಲ್ಲೇ ನಾವು ಇನ್ನೊಂದು ಮಗುವನ್ನು ನೋಡ್ತೀವಿ. ಇದು ಆಗಿರುವಂತದ್ದು ನಾನು ಘಟನೆ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಶಿಕ್ಷಕರು ವಾದ ಮಾಡಿದ್ರು ಕೂಡ ಹೆಚ್ಚಿಗೆ ಕೊಡ್ಲಿಕ್ಕೆ ಮನ್ಸು ಮಾಡ್ಲಿಲ್ಲ. ನಮ್ಮ ಹೆಚ್ಚಿನೇ ಕೊಟ್ಟಿಲ್ಲ, ಇದಕ್ಕೆ ಬೇಡ ಅಂದ್ಬಿಟ್ರು. ನೋಡಿ ಯಾವ ತರ ಇದೆ, ಏನೋ ಆ ಪೊಸಿಷನ್, ಆ ಪ್ಲೇಸ್ ಸಿಕ್ಬಿಟ್ಟಿದೆ ಅಂತ ಆ ರೀತಿ ಮಾತಾಡೋದ. ಮಗು ಕಣ್ರಿ, ಅದು ಮಗು ಒಂದೆರಡು ತಪ್ಪಾಗುತ್ತದೆ, ನಮಗೆ ಅಷ್ಟು ಚೆನ್ನಾಗಿ ಬರೀಲಿಕ್ಕೆ ಬರಲ್ಲ. ತುಂಬಾ ಸೆಂಟ್ರಲ್ಲಿ ಈ ವರ್ಷ ವ್ಯಾಲ್ಯೂಯೇಷನ್ ಸರಿ ಆಗ್ಲಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ವ್ಯಾಲ್ಯೂಯೇಷನ್ ಸರಿ ಹೋಗ್ಲಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಫೋಟೋ ಕಾಪಿ ತರಿಸಿ. ನೀವು ಮದರ್ ಟಂಗ್ ಮಕ್ಕಳುಗಳು, ಕನ್ನಡ ಮದರ್ ಟಂಗ್ ಮಕ್ಕಳುಗಳು ತುಂಬಾ ಚೆನ್ನಾಗಿ ಬರ್ತಾರೆ, ಹಂಗಂತ ಹೇಳಿ ಅದೇ ಮಕ್ಕಳನ್ನ ನೀವು ಹೋಲಿಕೆ ಮಾಡಬೇಡಿ. ನಮ್ಮ ಬೆಂಗಳೂರು ಅಂತ ಪ್ರದೇಶಕ್ಕೆ ನೀವು ಹೋಲಿಕೆನೆ ಮಾಡಬೇಡಿ. ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಪೇಪರ್ಗಳು ಬೇರೆ ಕಡೆನೆ ಹೋಗಿರ್ತೈತೆ. ಅದು ಅಲ್ಲಿ ಹೋದಾಗ ನೀವು ನವೋದಯ ಮಗುನ ಇಟ್ಕೊಂಡು ಅಥವಾ ಇನ್ಯಾವುದೋ ವಿಲೇಜ್ ಮಗುನ ಇಟ್ಕೊಂಡು ಈ ಮಕ್ಕಳಿಗೆ ಕಂಪೇರ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಬೇಡಿ. ಮಗು ತಪ್ಪಾಗುತ್ತದೆ, ಅದು ಫೇಲ್ ಆಗ್ಬಿಡ್ತೈತಿ ನೀವು ಆ ರೀತಿ ಮಾಡ್ಬಿಟ್ರೆ. ಅದಕ್ಕೆ ಈ ತರ ಪ್ರೊಸೀಜರ್ ಬಂದಿದೆ. ನೀವು ಸರಿಯಾಗಿ ಮಾಡೋದಿಲ್ಲ ಅನ್ನೋದಕ್ಕೆ ಈ ತರ ಪ್ರೊಸೀಜರ್ ಬಂದಿದೆ. ಇವಾಗ ನಾವು ಸಿಕ್ಕಿ ಬೀಳ್ತೀವಿ, ಈಗ ನಮ್ಮ ಮೇಲೆ ಬೀಳ್ತೈತಿ ಈಗ ಭಾರ. ಅದಕ್ಕೆ ನಾನು ಹೇಳ್ತೀನಿ, ವಿದ್ಯಾರ್ಥಿಗಳ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಫೋಟೋ ಕಾಪಿಗೆ ಅಪ್ಲೈ ಮಾಡಿ, ನೀವು ಆನ್ಸರ್ ಬುಕ್ಲೆಟ್ ತರಿಸಿ. ನಿಮ್ದು ಎಲ್ಲಿ ಮಿಸ್ಟೇಕ್ ಆಗಿದೆಯೋ ನೀವು ಅವರಿಗೆ ಶಿಕ್ಷೆ ಆಗಲೇಬೇಕು. ಹಾಗೆ ಆಗುತ್ತದೆ. ಅವರು
OSS ನಂಬರು ಬ್ಲ್ಯಾಕ್ ಆಗೇ ಆಗುತ್ತದೆ. ಅದು ನನಗೂ ಕೂಡ ಬಹಳ ಬೇಸರ ಇದೆ. ತುಂಬ ಜನ ವ್ಯಾಲ್ಯೂಯೇಷನ್ನೇ ಮಾಡಕ್ಕೆ ಬರಲ್ಲ, ಸುಮ್ಮನೆ ಅಂಕವನ್ನು ಕಟ್ ಮಾಡಿಬಿಡ್ತಾರೆ. ಎಲ್ಲಿ ಕೊಡಬೇಕು, ಎಲ್ಲಿ ಕೊಡಬಾರ್ದು ಏನು ನೋಡಲ್ಲ, ಓದಲ್ಲ ಇದಲ್ಲ, ಸುಮ್ಮನೆ ಕೊಡ್ಕೊಂಡು ಹೋಗೋದು, ಸುಮ್ಮನೆ ಕಟ್ ಮಾಡಿಬಿಡೋದು. ತುಂಬ ಚೆನ್ನಾಗಿ ಬಂತಾ, 70 ದಾಟ್ತ್ಯಾ, ಆ ಮಗು ಕಟ್ಟೆ ಮಾಡೋದು, 74 75ಕ್ಕೆ ತಂದು ನಿಲ್ಸೋದು. 6 ಮಾರ್ಕ್ಸು ಎಲ್ಲಿ ಹೋಯ್ತದು? ಹಾಗಾಗಿ ಆ ರೀತಿ ಆಗಬಾರ್ದು. ವಿದ್ಯಾರ್ಥಿಗಳೇ, ನಿಮಗೆ 3 ಡೇಸ್ ಅವಕಾಶ ಇದೆ. ನಿಮ್ಮ ಶಾಲೆಗಳಿಗೆ ಹೋಗಿ ನೀವು ಅದನ್ನು ಫೋಟೋ ಕಾಪಿಗೆ ಅಪ್ಲೈ ಮಾಡಿ, ಆಮೇಲೆ ನೀವು ಫೋಟೋ ಕಾಪಿಯನ್ನು ತರಿಸ್ಕೊಳ್ಳಿ, ನಿಮಗೆ ಸಂಬಂಧಪಟ್ಟ ಶಿಕ್ಷಕರಿಗೆ ಕೊಡಿ, ಅದನ್ನು ಅವರು ಎಣಿಕೆ ಮಾಡುತ್ತಾರೆ. ನಿಮಗೆ ಖಂಡಿತವಾಗಿ ಬೋರ್ಡ್ ಮೋಸ ಮಾಡುವುದಿಲ್ಲ. ನಿಮಗೆ ಇವ್ಯಾಲ್ಯೂಯೇಷನ್ ಟೀಚರ್ ಮೋಸ ಮಾಡಿರ್ಬೋದು, ಆದರೆ ಬೋರ್ಡ್ ಮಾತ್ರ ನಿಮಗೆ ಮೋಸ ಮಾಡೋದಿಲ್ಲ. ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕ ಬರುತ್ತದೆ. ಆಲ್ ದಿ ಬೆಸ್ಟ್ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ನಿಮಗೆ ಅನ್ಯಾಯವಾಗಿದೆಯೋ ದಯವಿಟ್ಟು ಇವತ್ತು ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.